A girl of mass 40 kg jumps with a horizontal velocity of 5 meter per second onto a stationary cart with a frictionless wheel. The mass of the cart is 3 kg. What is her velocity as the cart starts moving? Assume that there is no external unbalanced force working on the horizontal direction. ಏನು ಕಾನ್ಸೆಪ್ಟ್ ಉಪಯೋಗಿಸ್ಬೇಕಿಲ್ಲಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಲ್ವಾ? ಹಾಗಾಗಿ ನಾನು ಬಿಫೋರ್ ಏನು ತೊಗೊಬೇಕಿಲ್ಲಿ ನಾನು? ಬಿಫೋರ್ ಜಂಪ್ ಮತ್ತು ಆಫ್ಟರ್ ಜಂಪ್. ಸೊ ಬಿಫೋರ್ ಜಂಪ್ ಹೇಗೆ ಕಾಣ್ತಾ ಇದೆ? ಇಲ್ಲಿ ನಮ್ಮ ಹತ್ರ ಕರ್ಲ್ ಮತ್ತು ಕಾರ್ಟ್ ಅಲ್ವಾ? ಎರಡು ಆಬ್ಜೆಕ್ಟ್ ಕನ್ಸಿಡರ್ ಮಾಡ್ಕೊಬೇಕು ನಾವು. ಮಾಸ್ ಆಫ್ ದ ಗರ್ಲ್ ಎಸ್ ಎಷ್ಟು? ಅವ್ರ ವಯಸ್ಸಲ್ಲ, ಇಂಥದ್ದು ತೂಕ 40 kg. ಯಾವ ಸ್ಪೀಡಲ್ಲಿ ಓಡ್ತಾ ಇದ್ದಾರೆ? 5 ಮೀಟರ್ ಪರ್ ಸೆಕೆಂಡ್. ಕಾರ್ಟು ರೆಸ್ಟಲ್ಲಿದೆ. ಮಾಸ್ ಆಫ್ ದ ಕಾರ್ಟ್ 3 kg ಅಲ್ವಾ? ಇದೇ ನಿಮ್ಮ ಪ್ರಶ್ನೆ. ಆಫ್ಟರ್ ದ ಜಂಪ್ ಏನಾಗ್ತಾ ಇದೆ? ಆಫ್ಟರ್ ದ ಜಂಪ್ ಆ ಹುಡುಗಿ ಮತ್ತು ಕಾರ್ಟು ಒಟ್ಟಿಗೆ ಮುಂದೋಗ್ತಾ ಇದ್ದಾರೆ. ಸೊ ಅವ್ರ ಕಂಬೈನ್ ವೆಲಾಸಿಟಿ ಬಂದು ವಿ ಮತ್ತು ಕಂಬೈನ್ ಮಾಸ್ ಬಂದು ವಿ ಜಿ. ಕಂಬೈನ್ ವೆಲಾಸಿಟಿ ಇಲ್ಲ, ದೇರ್ ವೆಲಾಸಿಟಿ ಇಸ್ ವಿ, ಕಂಬೈನ್ ಮಾಸ್ ಬಂದು ವಿ ಜಿ. ಸರಿನಾ? ಇವಾಗ ನಮ್ಮ ವರ್ಕಿಂಗ್ ಶುರು ಮಾಡ್ಕೊಬೋದು. ಆ್ಯಸ್ ಪರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಯೂನಿಟ್ ಎಲ್ಲ ಸರಿ ಇದೆ ನೋಡ್ಕೊಳ್ಳಿ. ಕೆ ಜಿ ಮೀಟರ್ ಪರ್ ಸೆಕೆಂಡ್ ಎಲ್ಲ ಸರಿ ಇದೆ. ಹಾಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ, ಯೂನಿಟ್ ಕನ್ವರ್ಷನ್ ಏನಿಲ್ಲ ಇಲ್ಲಿ. ಇವಾಗ ಏನಿದ್ರು ಫಾರ್ಮುಲಾ ಬರೆದು ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ is equal to final momentum of the system. Initial momentum ಏನಿದೆ? mg into ug plus mc into uc is equal to mg into vg plus mc into vc ಅಲ್ವಾ? ಇದೆ ನಿಮ್ಮ ಬೇಸಿಕ್ ಐಡಿಯಾ. ಯಾಕಂತ ಹೇಳಿದ್ರೆ ಎರಡು ವಸ್ತು ಇದೆ ಅಲ್ಲಿ, ಹಾಗಾಗಿ ಇಲ್ಲಿ ಎರಡು ಟರ್ಮ್ ಇದೆ, ಇಲ್ಲೂ ಎರಡು ಟರ್ಮ್ ಬರೆದಿದ್ದೀವಿ. ಹೇಳಬೇಕು ಅಂತ ಹೇಳಿ ಸಿಂಗಲ್ ಟರ್ಮು, ಬಟ್ ತೊಂದರೆ ಇಲ್ಲ. ಇವಾಗ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಏನು ಬರ್ತಿದೋ? ಇದು 40, ಇದು 5, ಇದು 0. ಇಲ್ಲಿ ಇದು 40 ಇಂಟು ವಿ ಪ್ಲಸ್ 3 ಇಂಟು ವಿ, 3v. ಇಲ್ಲಿ 200 ಆಗುತ್ತೆ, ಇದು 43v ಆಗುತ್ತೆ. ಸೊ ಡಿವೈಡ್ ಬೈ 43. So V is equal to 200/43 meter per second. ನಿಮ್ಮ ಕೊನೆಯ ಉತ್ತರ, the girl's velocity is 200/43 meter per second ಅಂತ ಹೇಳಿ. ಸರಿನಾ?